ಕುತೂಹಲಕಾರಿಯಾದಂಥ ಜಾಗೃತಿಯನ್ನು ಮೂಡಿಸುವಂಥ ಒಂದು ಸ್ಟೋರಿ ಇದು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ನಡೆದ ಘಟನೆ. ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಮನೆಯಲ್ಲಿ ಹೆಣ್ಮಗಳಿರ್ತಾಳೆ. ಆ ಮಹಿಳೆ ರೊಟ್ಟಿ ಮಾಡ್ತಾ ಇರ್ತಾಳೆ. ಇವ ಹೋಗಿ ಭಿಕ್ಷಾಂದಿ ಅಂತಾನೆ. ಭಿಕ್ಷೆ ಕೇಳ್ತಾನೆ. ಆ ಹೆಣ್ಣು ಮಗಳು ಬಂದು ಅವನಿಗೆ 5 ರೂಪಾಯಿ ಭಿಕ್ಷೆ ಕೊಡ್ತಾಳೆ. 5 ರೂಪಾಯಿ ಭಿಕ್ಷೆ ಕೊಟ್ಟಾದ್ಮೇಲೆ ಅವನು ಭಸ್ಮ ಕೊಡ್ತಾನೆ. ಹಣೆಗೆ ಹಚ್ಕೊಳ್ತಾಳೆ. ಮತ್ತು ಸ್ವಲ್ಪ ಭಸ್ಮ ಕೊಟ್ಟು ಹಾಲು ಕೊಡ್ತಾರೆ. ಅವೆರಡನ್ನು ಕುಡಿತಾಳೆ ಅವಳು. ಕುಡಿದು ಆದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅವಳು ಬಾಯಿ ಆ ನಾಲಿಗೆಲ್ಲ ದಪ್ಪಾಗಿ ತೊದಲಿಸ್ತಾಳೆ. ಆಮೇಲೆ ಅದು ಏನಾಗುತ್ತೆ ಗೊತ್ತಾ, ಮುಂದೆ ಬಾಯಿನ ಹೋಗ್ಬಿಡುತ್ತೆ, ಬಾಯಿ ಬಿದ್ದು ಹೋಗ್ಬಿಡುತ್ತೆ, ಮಾತಾಡೋಕ್ಕೆ ಬರೋದಿಲ್ಲ. ಈಗ ಇದು ಕಳೆದ ಶುಕ್ರವಾರ ನಡೆದಂಥ ಘಟನೆ. ಅವ್ರನ್ನ ನಿಮಗೆ ಸೈಡ್ ನಾವು ತೋರಿಸ್ತಾ ಇದ್ವಿ. ಆ ಮಹಿಳೆ ಗತಿ, ಆ ಪರಿಸ್ಥಿತಿ. ಅವರು ಕೂಡ ಆ ಮಹಿಳೆ ಮೀನಾಕ್ಷಿ ಅಂತ ಅವಳ ಹೆಸರು. ಸುಮಾರು ಒಂದು 35 ವರ್ಷ ವಯಸ್ಸಿರಬೇಕು ನನ್ನ ಅಂದಾಜು, 30ರಿಂದ 35. ಅಪರಿಚಿತ ವ್ಯಕ್ತಿಗಳು ಮನೆ ಹತ್ರ ಬಂದಾಗ ಅಥವಾ ಭಿಕ್ಷುಕ ರೂಪದಲ್ಲಿ ಬಂದಾಗ ಎಂಥ ಅನಾಹುತಗಳು ನಡೀತಾವ ಅನ್ನೋದಕ್ಕೆ ಇದು ಸಾಕ್ಷಿ. ಭಾಳ ಜಾಗೃತಿ ಇರಬೇಕು. ಕೊಟ್ಟಿದ್ದನ್ನು ಸಿಕ್ಕಿದ್ದನ್ನು ಏನು ಸಿಕ್ಕಿತ್ತೋ ಸಿಗಕ್ಕಿಲ್ಲ ಅಂತ ತಿನ್ನೋದು, ದೇವ್ರ ಪ್ರಸಾದ ಅಂತ ತಿನ್ನೋದು, ಅದನ್ನ ಅಂತ ತಿನ್ನೋದು, ಅವರು ದೇವ್ರ ರೂಪದೊಳಗೆ ಕಾಣೋದು. ನೀವು ಅವನ್ನೆಲ್ಲ ಗೌನ್ ಹಾಕ್ಕೊಂಡು ಬಂದಿದ್ದ ಅಂತ ಅವಳು ಸೊನ್ನೆ ಮಾಡಿ ಹೇಳ್ತಾಳೆ. ಅದು ಸ್ಪಷ್ಟವಾಗಿಲ್ಲ. ಅವಳ ಗಂಡನೂ ಮಾತಾಡಿದ್ದಾನೆ, ಮತ್ತು ಊರ ಗ್ರಾಮಸ್ಥ ಒಬ್ಬ ವ್ಯಕ್ತಿನೂ ಮಾತಾಡಿದ್ದಾನೆ. ಅದು ನೀವು ಕೇಳಿ. ಈಗ ಒಬ್ಬರು ಭಿಕ್ಷುಕರು ಅಂತ ಬಂದಿದ್ರು. ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕ್ಕೊಂಡು ಅವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ನಮ್ಮ ಮನೆಯವ್ರು ಒಳಗಿದ್ರು. ನೀಡ್ರಿ ಅಂತೇಳಿ ಆಮೇಲೆ ಬಂದು ನೀಡಬೇಕಂತೇಳಿ 5 ರೂಪಾಯಿ ಕೊಟ್ಟರು ಅವರಿಗೆ. ಆ 5 ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆದ, ಆ ಭಸ್ಮ ಹಚ್ಚಿದ್ರು. ಆನಂತರ ಅವರು ಈ ಪ್ರಸಾದ ತೊಗೊಂಡು ಬಾಯಾಗ ಹಾಕೋರಿ ಅಂತೇಳಿ ಕೊಟ್ರಂತ. ಆ ಪ್ರಸಾದ ತೊಗೊಂಡು ಅವ್ರು ಬಾಯಾಗ ಹಾಕ್ಕೊಂಡ್ರು. ಅವರು ಬಾಯಾಗ ಕೊಟ್ಟು ಅವರು ಹೋದರು. ಇವರು ಬಂದು ಒಳಗೆ ಕುಂತು ಒಂದು 5-10 ನಿಮಿಷಕ್ಕೆ ಇವ್ರದ್ದು ನ್ಯಾಲಿಗೆ ದಪ್ಪ ಆಯ್ತು, ಮಾತಾಡೋಕೆ ಬರಲಿಲ್ಲ. ಮತ್ತು ಇದು ಕುತ್ತಿಗೆ ಅಂತಕ್ಕೆ ದಪ್ಪ ಆಗೋದು, ಮೈ ಕೈ ವಜ್ಜಾಗೋದು, ಈ ಥರ ಮೋಸ ಅನ್ಯಾಯ ಆಗೈತಿ ರೀ. ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು, ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು. ಈಗ ನಮಗೆ ನೋಡಿರಿ, ಮತ್ತು 4 ಮಕ್ಳು ಅದಾವೆ, ಎಷ್ಟು ತ್ರಾಸು ನೋಡಿರಿ ನಮ್ಮ ಜೀವನಕ್ಕೆ. ಅವ್ರು ಕೂಡ ಮಾತಾಡೋಕೆ ಬರೋಂಗಿಲ್ಲ, ನಮ್ಮ ಕೂಡ ಮಾತಾಡೋಂಗಿಲ್ಲ. ಏನಿಲ್ಲ ರೀ, ಇವತ್ತಿಗೆ 6 ದಿವಸ ಆಯ್ತು ರೀ. ಶುಕ್ರವಾರ ದಿವಸ ಆಗೈತೆ ರೀ. ಇದು ಬೆಳಗ್ಗೆ 10 ಗಂಟೆಗೆ 10-10ವರೆಗೆ ಆಗೈತೆ ರೀ. ಇದಕ್ಕೆ ಒಟ್ಟು ಕ್ರಮ ಕೈಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾರೆ. ಕುಂದಗೋಳ ತಾಲೂಕು ಗುಡೇನಕಟ್ಟಿ ಗ್ರಾಮದವ್ರು ನಮ್ಮ ಆತ್ಮೀಯತೆಯರ ಮೀನಾಕ್ಷಮ್ಮ ಕಟ್ಟಿಗೆ ಅಂತೇಳಿ. ಇಲ್ಲಿ ಭಿಕ್ಷುಕ್ರ ಅಂತೇಳಿ ನೀರು ಹೊರಕ್ಕೆ ಬಂದು ಒಂದು ಕೆಂಪು ಹಲವಾದ ಅಂತದ್ದು ಅವರಿಗೆ ಕೊಟ್ರ. ಪಾಪ ಅವ್ರ ದೇವ್ರದ ಪ್ರಸಾದ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರ. ಬಾಯಿ ಹಾಕೊಂಡು ಅದನ್ನು ಮುಂದೆ ಹೊಟ್ಟೊತ್ತಿಗೆ ಒಂದು 10 ನಿಮಿಷಕ್ಕೆ ಬಾಯಿ ಹೋಗ್ಬಿಡುತ್ತೆ ಅವ್ರದ್ದು. ಇವತ್ತೂ ಬಾಯಿ ಬಂದಿಲ್ಲ. ಪಾಪ ನಮ್ಗೆ ಭಾಳ ಬೇಜಾರಾಗತಿ. ಈ ಥರ ಮಾಡ್ತಾರಂತಂದ್ರೆ ಇಂಥ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇಂಥ ಮಹಿಳೆಗೆ ಆಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಆಗಬಾರ್ದು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನು ವಿಸ್ತಾರ ಮಾಡಿ ಇಂಥ ಮಹಿಳೆಯರಿಗೆ ಏನಾರ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ಬೇಕು. ಈಗ ನೋಡ್ರಿ, ಮಕ್ಕಳು ಮರಿ ಅದಾವ ಸಾಲಿಗೆ, ಅವ್ರು ನನಗೆ ನನಗೆ ಊಟಕ್ಕೆ ಕೊಡು ಅಂತೇಳಿ ಹೇಳಿದ್ರೆ ಅವ್ರು ಹೊಳ್ಳಿ ಏನು ಕೊಡ್ಬೇಕು ಅನ್ನೋದು ಇಲ್ಲಲ್ಲ. ಮೊದಲು ಎಂಥ ಚಂದ ಸಂಸಾರ ಇತ್ತು. ಈಗ ನೋಡ್ರಿ, ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಇದಕ್ಕೆ ಯಾವ ಕ್ರಮ ತೊಗೊಂತಾರೆ ಅನ್ನೋದು ಮುಂದಿನ ದಿನದಾಗ ಸರ್ಕಾರ ತೀರ್ಮಾನ ಮಾಡ್ಬೇಕಂತೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊತೀವಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು, ಕುಂದಗೋಳ ತಾಲೂಕು ಗುಡೇನಕಟ್ಟಿ ಗ್ರಾಮ. ಬೇರೆ ಕೇಳಿದ್ರಲ್ಲ ನೋಡ್ರಿ, ಆ ಮನುಷ್ಯ ಹೇಳ್ತಾನೆ, ಬಂದು ಅಪರಿಚಿತ ವ್ಯಕ್ತಿ ಕಡೆಯಿಂದ ಭಸ್ಮ ಮತ್ತು ಹಾಲು ಕುಡಿದು ಈ ಪರಿಸ್ಥಿತಿ ಆಯಿತು ಅಂತ. ಆಮೇಲೆ ಕೂಡಲೇ ಅವಳನ್ನು ದವಾಖಾನೆಗೆ ತೊಗೊಂಡು ಹೋಗ್ತಾರೆ. ಚಿಕಿತ್ಸೆ ಸರಿಯಾಗಿಲ್ಲ. ಅಂದರೆ ಚಿಕಿತ್ಸೆ ಮಾಡಿದ್ರು ಕೂಡ ಇನ್ನೂ ಬಾಯಿ ಬಂದಿಲ್ಲ. ಈಗ ಇನ್ನೂ ಕೂಡ ಮೂಕೆ ಆಗಿದ್ದಾಳೆ, ಬಾಯಿ ಬಿದ್ದು ಹೋಗಿದೆ. ನೋಡಿ, ಅಪರಿಚಿತ ವ್ಯಕ್ತಿ ಬಂದು ಕೊಟ್ಟಂಥದ್ದನ್ನು ಸ್ವೀಕಾರ ಮಾಡಿದ್ದಿದ್ದು. ಭಿಕ್ಷುಕ ಅಂತ ದೇವರು ಹಾಗೆ ಹೀಗೆ ನೀವು ಮನೆ ಮುಂದೆ ಬಂದವರಿಗೆಲ್ಲ ಇದು ವ್ಯವಸ್ಥೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಫೋನ್ ಮಾಡಿದ್ರೆ ಆ ಭಿಕ್ಷುಕರು ಹಿಡ್ಕೊಂಡು ಹೋಗ್ತಾರೆ ಅವರು. ಇಲ್ಲ, ಅಧಿಕಾರಿಗಳನ್ನ ಹಿಡ್ಕೊಂಡು ನೀವು ಹಾಕಬೇಕು, ಚಲೋ ನಾದಬೇಕು ಅವ್ರನ್ನ. ಅಂದ್ರೆ ನಿಮಗೆ ಆಗತ್ತೆ.
ಸರ್ಕಾರ ಭಿಕ್ಷುಕ ಕೇಂದ್ರ ಮಾಡಿದೆ. ಗದಗ ಜಿಲ್ಲಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತೂ ಹಾಳಾಗಿ ಹೋಗಿಬಿಟ್ಟಿದೆ. ಅದು ಆ ಅಧಿಕಾರಿಗಳು ಅವರು ಬರೀ ಲಂಚ, ದುಡ್ಡು ಹೊಡೆದು ಮಕ್ಕಳದು ಊಟ ತಿನ್ನೋದು, ಏನೆಲ್ಲ ಅನಾಹುತ ಅಂದ್ರೆ ಅನಾಹುತ. ಇದು ಕೇಳೋರಿಲ್ಲ, ಹೇಳೋರಿಲ್ಲ. ನೋಡಿ, ಇದ್ದ ಭಿಕ್ಷುಕರು ಮನೆಗೆ ಬರ್ತಾರೆ, ನೀವು ಅವ್ರಿಗೆ ಭಿಕ್ಷುಕ ಬಂದಾನ ಅಂತ ಕನಿಕರ ತೋರಿಸಿದ ಈ ಪರಿಸ್ಥಿತಿ. ಆ ಮಹಿಳೆ ಕುಟುಂಬ ಇನ್ನು ಹೆಂಗೆ, ಮಕ್ಕಳ ಜೊತೆಗೆ ಹೆಂಗೆ ಮಾತಾಡೋದು, ಗಂಡನ ಜೊತೆಗೆ ಹೆಂಗೆ ಮಾತಾಡೋದು, ಸಂಸಾರ ಹೆಂಗೆ ನಡೆಸೋದು. ಇದುವರೆಗೆ ಪಾಪ ಮಹಿಳೆ ಮಾತಾಡ್ತಾ ಇರುವಂಥ ಮಹಿಳೆ ಆ ಭಿಕ್ಷುಕ ಕೊಟ್ಟಿದ್ದನ್ನ ಅಪರಿಚಿತ ವ್ಯಕ್ತಿ ಅವ ಭಸ್ಮ ಅಂತ ಕೊಟ್ಟ, ಹಣೆಗೆ ಹಚ್ಕೊಂಡಿದ್ಲು. ಹಾಲು ಕೊಟ್ಟ, ಭಸ್ಮ ಎರಡು ಮಿಕ್ಸ್ ಮಾಡಿ ಕುಡಿದ್ಲು, ಬಾಯಿನೇ ಬಿದ್ದು ಹೋದ್ದು. ಇದು ಬರೋದು ಯಾವಾಗ? ಇನ್ನು ಆಸ್ಪತ್ರೆಗೆ ತೋರಿಸಿದ್ದಾರೆ. ಅನಾವಶ್ಯಕ ಅಲ್ಲ ಇದು. ಎಷ್ಟು ಜಾಗೃತಿ ಆಗಿರಬೇಕು ಅಂತ, ಜಾಗೃತಿ ಆಗಿರಬೇಕು. ನೀವು ಕನಿಕರ ಇರಬೇಕು, ಕೆಲವು ಕಡೆ ಇರಬಾರ್ದು ಅಂತಲ್ಲ. ವಯೋವೃದ್ಧರು, ಒಬ್ರು ಪರಿಚಯ ಇರಬೇಕು, ಬರ್ತಾ ಇರಬೇಕು. ಅಪರಿಚಿತರು ಕೂಡ ವ್ಯವಹಾರ ಮಾಡ್ಬೇಕಾದ್ರೆ ವಿಚಾರ ಮಾಡಬೇಕು. ಮೊದಲು ಕೊಟ್ಟಿರ ಏನೋ ಅಂತ ತಿಂದು ಬಿಡೋದಲ್ಲ. ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು. ಆದರೆ ಕುರುಡು ನಂಬಿಕೆ ಸರಿಯಲ್ಲ. ಅದು ದೇವ್ರ ಹೆಸರು ಹೇಳಿದ ಕೂಡ ತಿನ್ನೋದು, ಭಕ್ತಿ ಹೆಸರು ಹೇಳಿದ್ರು ತಿನ್ನೋದು, ಧರ್ಮ ಹೆಸರಲ್ಲಿ ಹೇಳಿದ್ರು ತಿನ್ನೋದು, ಭಿಕ್ಷುಕರು ದೇವ್ರ ರೂಪದಾಗ ಕಾಣೋದು. ನೋಡ್ರಿ, ಹಿಂಗಾಗತ್ತೆ. ಇವತ್ತು ನೀವು ಇಡೀ ಸಂಸಾರ ಹಾಳಾಗೋದಲ್ಲ. ಸೊ ಅದಕ್ಕೆ ಜಾಗೃತಿ ಆಗಿರ್ಬೇಕು. ಇದೊಂದು ಜಾಗೃತಿಯ ಪಾಠ ಇದು. ಸೊ ಅದನ್ನು ಮುದ್ದಾಮ್ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀವಿ, ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಭಿಕ್ಷುಕರು ಬಂದ್ರೆ ಕೂಡಲೇ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೋನ್ ಮಾಡ್ರಿ, ಬಂದು ಕರ್ಕೊಂಡು ಹೋಗ್ತಾರೆ. ಅವರು ಭಿಕ್ಷುಕ ಕೇಂದ್ರ ಐತಿ, ಅವ್ರ ಹೆಸರಲ್ಲೇ ಇವರು ದುಡ್ಡು ಹೊಡಿತಾರ, ತಿಂತಾರ, ಲೂಟಿ ಮಾಡ್ತಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಕ್ಕಳ ಹೆಸರಲ್ಲಿ ತಿಂತಾವು, ಭಿಕ್ಷುಕರ ಹೆಸರಲ್ಲಿ ತಿಂತಾವು, ಯಾರ ಹೆಸರಲ್ಲಿ ಬೇಕಾದ್ರೂ ತಿಂತಾರೋ. ಅವ್ರಿಗೆ ತಿನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಕೆಲವರು ಒಳ್ಳೆಯವರು ಇದ್ದಾರೆ, ಆದರೆ ಇನ್ನು ಕೆಲವರು ಮೋರ್ ದೆನ್ 90% ಅವೇ. ಯಾರು ಅವ್ರು ಏನು ಅಂತ ಗೊತ್ತಿಲ್ಲ. ಮಕ್ಕಳು ಪಾಪ, ಸಣ್ಣ ಮಕ್ಕಳು ಊಟ ಕೊಡ್ತಾರೆ ಗೌರ್ಮೆಂಟ್, ಅದರಾಗೂ ಲೂಟಿ. ವಯೋವೃದ್ಧರು ಅವಕ್ಕೂ ಲೂಟಿ, ಅಂಗವಿಕಲರು ಅದನ್ನೂ ತಿನ್ನೋದೆ, ಭಿಕ್ಷುಕರ ಹೆಸರಲ್ಲಿ ತಿನ್ನೋದೆ. ಏನಂತ ಹಿಂಗಾಗ್ತಾವೆ ಘಟನೆ. ಸಮಾಜದಲ್ಲಿ ಭಾಳಷ್ಟು ಜಾಗೃತಿ ಇರಬೇಕು. ಸಾಮಾಜಿಕ ಹೊಣೆಗಾರಿಕೆ ಬೇಕು ನಿಮಗೆ. ಸಂಸಾರಿಕ ಹೊಣೆಗಾರಿಕೆ ಹೆಂಗಿದೇನೋ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು. ಸರ್ಕಾರ ಎಲ್ಲ ಮಾಡುತ್ತೆ, ತಿಳ್ಕೊಬೇಕಾ ನೀವು? ಕಾನೂನು ಇದೆ ಈಗ, ಎಲ್ಲವೂ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಈ ಪರಿಸ್ಥಿತಿ ಆಗಿತ್ತು. ನೋಡಿ ಅವ ಕೊಟ್ಟ, ಅಂಧಶ್ರದ್ಧೆಯಿಂದ ಇವಳು ಆ ಭಸ್ಮನ ಹಚ್ಕೊಂಡು ಭಸ್ಮ ಮತ್ತು ಹಾಲು ಎರಡೂ ಕುಡಿದ್ಲು, ಬಾಯಿ ಬಿದ್ದೋತು, ಆಸ್ಪತ್ರೆಗೆ ತಿರುಗಾಡ್ತಾ ಇದ್ದಾರೆ. ಇನ್ನೂ ಬಾಯಿ ಬಂದಿಲ್ಲ, 1 ವಾರ ಆಯ್ತು. ಮುಂದೆ ಏನು ಪರಿಸ್ಥಿತಿ? ಯಾರಿದು ಹೊಣೆಗಾರರು? ಅದಕ್ಕೆ ಭಾಳಷ್ಟು ಜಾಗೃತಿಯಿಂದ ಸಮಾಜದಲ್ಲಿ ಬದುಕಬೇಕು, ಬಹಳ ಜಾಗೃತರಾಗಿರಬೇಕು. ಸರ್ಕಾರದ ವಿಚಾರಗಳನ್ನು, ಸಂಸಾರಿಕ ವಿಚಾರಗಳನ್ನು, ಸಾಮಾಜಿಕ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಉತ್ತಮ ಜೀವನ, ಸುಂದರವಾದ ಸಂಸಾರ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಈ ರೀತಿ ಪರಿಸ್ಥಿತಿ ಇದ್ದ ಬಾಯಿ ಕಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೋಡ್ತಿರಲಿ ಈಗ. ಹಾಗಾಗತ್ತೆ. ಅವಳು ನೋಡ್ರಿ, ಕೈ ಸನ್ನೆ ಬಾಯಿ ಸನ್ನೆ ಮಾಡಿದಾಳೆ, ಅದು ತೋರಿಸ್ತೇವೆ ನಿಮಗೆ. ಈ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಎಲ್ಲರೂ ಜಾಗೃತರಾಗ್ರಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.